ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ನಿನ್ನೆ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಬಳಿಯ ಕಾವೇರಿ ನದಿಯಲ್ಲಿ ಘೋರ ದುರಂತ ಸಂಭವಿಸಿದೆ. ನದಿಯಲ್ಲಿ ಸ್ನಾನಕ್ಕೆ ಇಳಿದು ಆಟವಾಡುತ್ತಿದ್ದ ಒಂದೇ ಕುಟುಂಬದ 5 ಜಲಸಮಾಧಿಯಾಗಿದ್ದು, ಮೃತರ ಕೊನೆ ಕ್ಷಣದ ವಿಡಿಯೋ ಇದೀಗ ಲಭ್ಯವಾಗಿದೆ. ಆ ವಿಡಿಯೋದಲ್ಲಿ ಕುಟುಂಬದ ಸದಸ್ಯ ಓರ್ವ ಆಟವಾಡುತ್ತಿದ್ದ 4 ತಮಾಷೆಗೆಂದು ಹ್ಯಾಪಿ ಜರ್ನಿ ಎಂದು ಹೇಳಿದ್ದಾರೆ. ವಿಪರ್ಯಾಸ ಎಂದರೆ ಅದೇ ಅವರ ಕೊನೆಯ ಹ್ಯಾಪಿ ಕ್ಷಣವಾಗಿದ್ದು, ಮುಂದೆ ಅದು ಅವರ ಬದುಕಿಗೆ ಸ್ಯಾಡ್ ಜರ್ನಿ ಆಗಿದ್ದು, ವಿಧಿಯ ವಿಪರ್ಯಾಸವೇ ಸರಿ. ಮುಂದಕ್ಕೆ ಹೋಗಮ್ಮ, ಏನು ಸ್ಮೆಲ್ ಇರಲ್ಲ, ಮುಂದಕ್ಕೆ ಹೋಗಿ ಸ್ಮೆಲ್ ಇರಲ್ಲ. ಕಾಲು ಬಿಗೆ ಮುಡಿಕೆ ಹೋರಿ, ಅವಾಗ ಹಳ್ಳ ಸಿಕ್ಕ ಗೊತ್ತಾಗುತ್ತೆ. ಹ್ಯಾಪಿ ಜರ್ನಿ. ಮುಂದಕ್ಕೆ ಹೋಗಮ್ಮ, ಏನು ಸ್ಮೆಲ್ ಇರಲ್ಲ, ಮುಂದಕ್ಕೆ ಹೋಗಿ ಸ್ಮೆಲ್ ಇರಲ್ಲ. ಕಾಲು ಬಿಗೆ ಮುಡಿಕೆ ಹೋರಿ, ಅವಾಗ ಹಳ್ಳ ಸಿಕ್ಕ ಗೊತ್ತಾಗುತ್ತೆ. ಹ್ಯಾಪಿ ಜರ್ನಿ. ಮುಂದಕ್ಕೆ ಹೋಗಮ್ಮ, ಏನು ಸ್ಮೆಲ್ ಇರಲ್ಲ, ಮುಂದಕ್ಕೆ ಹೋಗಿ ಸ್ಮೆಲ್ ಇರಲ್ಲ. ಕಾಲು ಬಿಗೆ ಮುಡಿಕೆ ಹೋರಿ, ಅವಾಗ ಹಳ್ಳ ಸಿಕ್ಕ ಗೊತ್ತಾಗುತ್ತೆ. ಹ್ಯಾಪಿ ಜರ್ನಿ. ಮುಂದಕ್ಕೆ ಹೋಗಮ್ಮ, ಏನು ಸ್ಮೆಲ್ ಇರಲ್ಲ. ಮುತ್ತತ್ತಿಯಲ್ಲಿ 5 ಜಲಸಮಾಧಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಚಾಲಕ ಮಹೇಶ್, ಪ್ರಿಯಾಂಕಾ, ವಿಜಯಮ್ಮ ಅವರ ಮರಣೋತ್ತರ ಪರೀಕ್ಷೆ ಅಂತ್ಯವಾಗಿರುವಂಥದ್ದು. ಮದ್ದೂರಿನ ಕದಲೂರು ಹಾಗೂ ಚನ್ನಪಟ್ಟಣದತ್ತ ಮೃತದೇಹಗಳನ್ನು ರವಾನಿಸಲಾಗ್ತಾ ಇದೆ. ಶ್ವೇತಾ ಹಾಗೂ ಚೈತ್ರ ಅವರ ಮರಣೋತ್ತರ ಪರೀಕ್ಷೆ ಇನ್ನೂ ಕೂಡ ನಡೀತಾ ಇರುವಂಥದ್ದು. ಬೆಂಗಳೂರು, ಮದ್ದೂರಿನ ಕದಲೂರು ಹಾಗೂ ಚನ್ನಪಟ್ಟಣದ ಅಣಿಗೆರೆ ಗ್ರಾಮದತ್ತ ಮೃತದೇಹಗಳನ್ನು ರವಾನಿಸಲಾಗ್ತಾ ಇದೆ. ಉಳಿದಿರುವಂತಹ ಶ್ವೇತಾ ಹಾಗೂ ಚೈತ್ರ ಅವರ ಮರಣೋತ್ತರ ಪರೀಕ್ಷೆಯನ್ನ ವೈದ್ಯರು ಮಾಡ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆಯಾದ ಬಳಿಕ ಮೃತದೇಹಗಳನ್ನು ರವಾನಿಸಲಾಗುತ್ತೆ. ಸದ್ಯ ಈಗಾಗಲೇ ಅವರ ಕುಟುಂಬಸ್ಥರು ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ತಯಾರಿಗಳನ್ನ ನಡೆಸಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಮರಣೋತ್ತರ ಪರೀಕ್ಷೆಗೆ ಅಂತ ಹೇಳಿ ಕಾಯಲಾಗ್ತಾ ಇತ್ತು. ಈಗ ಮರಣೋತ್ತರ ಪರೀಕ್ಷೆಯ ನಂತರ ಮೃತದೇಹಗಳನ್ನ ಅವರ ಗ್ರಾಮಗಳಿಗೆ ರವಾನಿಸಲಾಗ್ತಾ ಇದೆ. ಇದಾದ ಬಳಿಕ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅವ್ರ ಕ್ಷೇತ್ರ ಆಗಿರೋದ್ರಿಂದ ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಆ ಮಕ್ಳಿಗೆ ಎಜುಕೇಷನ್ಗೆ ಅವ್ರಿಗೇನಾದರೂ ಒಂದು ದಾರಿದೀಪ ಆಗೋ ಥರ ದೊಡ್ಡ ಮಟ್ಟದಲ್ಲಿ ಏನಾದರೂ ಸಹಾಯ ಮಾಡ್ಬೇಕು. ಅವರು ಮುತ್ತತ್ತಿ ಈಗ ಎಲ್ರಿಗೂ ಗೊತ್ತಿರೋದೇನು, ನಾವೇನು ಹೊಸ್ದಾಗಿ ಹೇಳ್ಬೇಕಾಗಿಲ್ಲ. ಎಷ್ಟು ಸಾವು ನೋವು ಪ್ರತಿದಿನ ಎಷ್ಟು ಆಯ್ತಾವೆ ಅನ್ನೋದು ಗೊತ್ತು. ಸರ್ಕಾರ ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತೈತೆ? ಇವತ್ತಿನ ಯಾವ ಥರ ಮುಂದುವರೆದೈತೆ ನಮ್ಮ ಸಮಾಜ ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಟೆಕ್ನಾಲಜಿ ಎಷ್ಟು ಮುಂದೈತೆ, ಯಾಕೆ ಇಂಪ್ರೂವ್ ಮಾಡ್ಕೊಂಡು ಅಲ್ಲಿ ಏನಾದರೂ ಒಂದು ಬೇರೆ ವ್ಯವಸ್ಥೆಗಳು ಮಾಡ್ತಾ ಇಲ್ಲ. ಭಕ್ತಾದಿಗಳು ಬರ್ತಾರೆ. ಈಗ ಇಷ್ಟೊಂದು ಸಾವು ನೋವು ಆಯ್ತಾವೆ ಅಂದಮೇಲೆ ಸರ್ಕಾರದವರು ಅಲ್ಲಿಗೇನಾದ್ರು ದೊಡ್ಡ ಮಟ್ಟದಲ್ಲಿ ಗಮನ ಹರಿಸಿ ಈ ಥರ ಸಾವು ನೋವು ಆಗದಿರೋ ಥರ ಏನಾದ್ರು ಕ್ರಮ ವಹಿಸ್ಕೋಬೇಕು. ಈಗ ಯಾರೋ ಹೋಮ್ ಗಾರ್ಡ್ ಒಂದು ಹಾಕಿರ್ತಾರೆ, ಅವರೆಲ್ಲೋ ಹೋಗಿರ್ತಾರೆ, ಆ ಟೈಮಲ್ಲಿ ಇವ್ರು ಒಳಗಡೆ ಇಳ್ದಿರ್ತಾರೆ. ನೆಕ್ಸ್ಟ್ ಅದನ್ನು ನಮ್ಮ ಮೇಲೆ ಹಾಕ್ತಾರೆ, ನಾವು ಹೇಳ್ದೋ ಇವ್ರು ಹೋಗ್ಲಿಲ್ಲ ಅಂತ. ಈ ಥರ ನೆಗ್ಲೆಕ್ಟ್ಸ್ ಏನು ಬೇಡ. ದಯವಿಟ್ಟು ಆ ಮಕ್ಳುಗಳಿಗೆ ಏನಾದರೂ ಒಂದು ದಾರಿದೀಪ ಮಾಡಿ ಅವ್ರ ಎಜುಕೇಷನ್ಗೆ ದೊಡ್ಡ ಮಟ್ಟದಲ್ಲಿ ಅನುದಾನ ಮಾಡಿಕೊಡ್ಬೇಕು. ಹೋಗಿದ್ದ ದೇವಸ್ಥಾನಗಳು ಅಲ್ಲೋಗಿ ಊಟ ಮಾಡಿಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಇದಕ್ಕೂ ಹೋದ. ಕಾವೇರಿ ನದಿ ಪೂಜೆ ಮಾಡಿಸ್ಕೊಂಡು ಆಟ ಆಡಿ ಕಾಲು ಜಾರು ಬಿದ್ದು ಎಲ್ಲ ಜಾರು ಬಿದ್ದು ನಾವು ಹೋಗಿ ಕಾಪಾಡಕ್ಕೆ ಹೋದ. ನಾವು ಮುಳುಗ್ಬಿಟ್ಟಿದ್ದೆ. ಆವಾಗ ಮತ್ತೆ ಅಲ್ಲಿ ಪಕ್ಕದಲ್ಲಿದ್ದವ್ರು ಹೇಳೋದು ನನ್ನೊಬ್ಬನ ಸೇವ್ ಮಾಡಿ ಹೋಗಿದ್ದ ದೇವಸ್ಥಾನಗಳು ಅಲ್ಲೋಗಿ ಊಟ ಮಾಡಿಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಇದಕ್ಕೂ ಹೋದ. ಕಾವೇರಿ ನದಿ ಪೂಜೆ ಮಾಡಿಸ್ಕೊಂಡು ಆಟ ಆಡಿ ಕಾಲು ಜಾರು ಬಿದ್ದು ಎಲ್ಲ ಜಾರು ಬಿದ್ದು ನಾವು ಹೋಗಿ ಕಾಪಾಡಕ್ಕೆ ಹೋದ. ನಾವು ಮುಳುಗ್ಬಿಟ್ಟಿದ್ದೆ. ಆವಾಗ ಮತ್ತೆ ಅಲ್ಲಿ ಪಕ್ಕದಲ್ಲಿದ್ದವ್ರು ಹೇಳೋದು ನನ್ನೊಬ್ಬನ ಸೇವ್ ಮಾಡಿ ಹೋಗಿದ್ದ ದೇವಸ್ಥಾನಗಳು ಅಲ್ಲೋಗಿ ಊಟ ಮಾಡಿಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಇದಕ್ಕೂ ಹೋದ. ಕಾವೇರಿ ನದಿ ಪೂಜೆ ಮಾಡಿಸ್ಕೊಂಡು ಆಟ ಆಡಿ ಕಾಲು ಜಾರು ಬಿದ್ದು ಎಲ್ಲ ಜಾರು ಬಿದ್ದು